ಈ ಅಜ್ಜಂಪುರ್ ಖಾದ್ರಿ ಅನ್ನುವಂಥ ವ್ಯಕ್ತಿಗೆ ಬಹುಶಃ ತಲೆ ಕೆಟ್ಟಿರಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಇಸ್ಲಾಂ ಸೇರಲಿಕ್ಕೆ ಸಿದ್ಧವಾಗಿದ್ದರು ಅನ್ನುವಂಥ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಅದೀಗ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಬಿ ಜೆ ಪಿ ನಾಯಕರು ಕೂಡ ಸರಿಯಾಗೇ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ತಲೆ ಕೆಟ್ಟಿದೆ ಅನ್ನುವಂಥ ಮಾತನ್ನು ಕೆಲವರು ಹೇಳಿದರೆ, ಇವರಿಗೆ ಒಂದು ಚೂರು ಕೂಡ ಸೂಕ್ಷ್ಮತೆಗಳಿಲ್ಲ ಅನ್ನುವಂಥ ಮಾತನ್ನು ಇನ್ನು ಕೆಲವು ನಾಯಕರು ಹೇಳಿದ್ದಾರೆ. ಬನ್ನಿ ಯಾರು ಏನು ಹೇಳಿದ್ರು ನೋಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂದರ್ಭದಲ್ಲಿ ಅವರ ಕಾಲದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ಆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಲ್ಲ, ಬೌದ್ಧ ಧರ್ಮಕ್ಕೆ ಹೋದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ಹೋಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ಲಿಕ್ಕೆಲ್ಲ ಸಿದ್ಧತೆ ಆಗಿತ್ತು ಅಂತ ನಾವು ಒಂದಿನ ತಿಳ್ಕೊಂಡಿದ್ವಿ. ನಮ್ಮ ರಾಮಪ್ಪ ತಿಮ್ಮಾಪುರ್ ಹೋಗಿ ರಹೀಂ ಸಾಬ್ ಆಗ್ತಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿ ಪೀರ್ ಸಾಬ್ ಆಗ್ತಿದ್ರು, ಎಲ್ಲ ಹನುಮಂತಪುರವರು ಹೋಗಿ ಹಸನ್ ಸಾಬ್ ಆಗ್ತಿದ್ರು, ಮಂಜುನಾಥ್ ತಿಮ್ಮಾಪುರ್ ಹೋಗಿ ಮೆಹಬೂಬ್ ಸಾಬ್ ಆಗ್ತಿದ್ರು. ಡಾಕ್ಟರ್ ಬಾಬಾ ನೋಡಿ, ಫಸ್ಟು ಆ ಮುಸ್ಲಿಮರು ಇದಾರಲ್ಲ, ಅವ್ರು ಯಾವಾಗ ಹಿಂದೂ ಬಿಟ್ಟು ಮುಸ್ಲಿಮ್ ಸೇರಿದ್ರು ಫಸ್ಟ್ ಅದನ್ನು ಸರ್ಚ್ ಮಾಡಲಿ. ಯಾಕೆಂದರೆ ಮುಸ್ಲಿಮರು ಯಾರು? ಇರಾಕಿಂದ ಬಂದವರು. ಇರಾಕ್ DNA ಚೆಕ್ ಮಾಡಿಬಿಟ್ರೆ, ಇರಾಕ್ದು DNA ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡ್ತತೆ. ಕಾಶ್ಮೀರದ ಯಾರವರು ನಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ ಆಗಿದ್ದಾರಲ್ಲ, ಗುಲಾಂ ನಬಿ ಆಜಾದ್, ಅವೇ ಹೇಳಿದಾರಲ್ಲ, ನಾವೆಲ್ಲ ಹಿಂದೂಗಳು ಕನ್ವರ್ಟ್ ಆಗಿದ್ದೀರಿ, ಯಾರೋ ನಮ್ಮ ತಾತ ಮುತ್ತಾತ ಯಾರೋ ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಅಜ್ಜಂಪುರ್ ಪೀರ್ ಖಾದ್ರಿ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಇಸ್ಲಾಮಿಗೆ ಮತಾಂತರಗೊಳ್ಳೋದಕ್ಕೆ ಸಿದ್ಧವಾಗಿದ್ದರು ಅಂತ ಹೇಳಿ ತಮ್ಮ ಅಜ್ಞಾನದ ಪ್ರದರ್ಶನವನ್ನು ಮಾಡಿದ್ದಾರೆ ಮತ್ತು ಅಂಬೇಡ್ಕರ್ ಅವರ ವ್ಯಕ್ತಿತ್ವಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂಬೇಡ್ಕರ್ ಅವರು ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿದಾಗ ಭಾಳ ಜನ ಅವ್ರನ್ನ ಮತಾಂತರಗೊಳಿಸುವ ಪ್ರಯತ್ನ ಮಾಡಿದ್ದು ನಿಜ. ತಮ್ಮ ಮತಕ್ಕೆ ಅವ್ರನ್ನ ಕರೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದು ನಿಜ. ಅದರಲ್ಲಿ ಹೈದರಾಬಾದ್ ನಿಜಾಮ ಅಧಿಕಾರ ಜೊತೆಗೆ ಹಣದ ಆಸೆ ಆಮಿಷವನ್ನು ಕೂಡ ತೋರಿಸ್ತಾನೆ.